ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಒಂದು ವಾರದಿಂದ ತಾವು ಕೂಡ ಗಮನಿಸ್ತಾ ಇದ್ದೀರಿ, ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ನಾವು ಭರತ್ಚಂದ್ರ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಎತ್ಕೊಂಡಿರುವಂಥ ವಿಚಾರ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ನಾವು ರೂಪಿಸ್ಕೊಳ್ಬೇಕು, ಹೇಗೆ ಬೆಳೆಸ್ಕೋಬೇಕು ಅನ್ನುವಂಥದ್ದು. ಕನಸನ್ನು ಕಾಣೋದು ಮುಖ್ಯ ಅಲ್ಲ, ಆ ಕನಸಿನ ಸಾಕಾರ ಹೇಗೆ, ಕನಸನ್ನು ನನಸು ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ವಿಶೇಷ ಕಾರ್ಯಕ್ರಮ ಅದು ಭರತ ವಾಕ್ಯ. ಬನ್ನಿ, ಭರತವಾಕ್ಯದಲ್ಲಿ 4-6 ದಿನಗಳಿಂದ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಭರತ್ಚಂದ್ರ ಅವರು, ಅಂತಾರಾಷ್ಟ್ರೀಯ ಖ್ಯಾತಿಯ ತರಬೇತುದಾರರು, ಖ್ಯಾತ ನಡವಳಿಕೆ ತಜ್ಞರು. ಭರತ್ಚಂದ್ರ ಅವರು, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಇಲ್ಲಿ ತನಕ ನಾವು ಸಾಕಷ್ಟು ಮಾತಾಡಿದ್ದೀವಿ, ನಿನ್ನೆ ಕೂಡ ನಾವು ಅದೇ ವಿಚಾರ ಚರ್ಚೆ ಮಾಡಿದ್ವಿ, ಹೇಗೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅನ್ನುವಂಥದ್ದು. ಬಹಳಷ್ಟು ಮಾತಾಡ್ತೀವಿ ನಾವು, ನಮ್ಮ ವ್ಯಕ್ತಿತ್ವ ಹಾಗೆ ರೂಪುಗೊಳ್ಳಬೇಕು, ಹೀಗೆ ರೂಪುಗೊಳ್ಳಬೇಕು, ಕನಸು ಕಾಣಬೇಕು. ಆದರೆ ಕನಸನ್ನು ಕಾಣೋದು ಬಹಳ ಸುಲಭ, ಆದರೆ ಕನಸಿನ ಸಾಕಾರದಲ್ಲಿ ನಾವು ಎಡವುತ್ತಾ ಹೋಗ್ತೀವಿ ನಾವು ಅಂತ. ಏನಂತೀರಿ ಸರ್? ಸಾಮಾನ್ಯವಾಗಿ ನಮ್ಮ ಯಶಸ್ಸಿಗೆ ಒಂದು 10 ಸೂತ್ರಗಳನ್ನು ಹಾಕ್ಕೊಂಡಿದ್ದೀನಿ ನಾನು. ಈ 10 ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಮುಂದೆ ಬರೋದಕ್ಕೆ ಯಾವ ಡೌಟು ಇಲ್ಲ, ಸಂಶಯನೂ ಇಲ್ಲ. ಉದಾಹರಣೆಗೆ, ಜೀವನದ ಗುರಿಗಳ ನಿರ್ಧಾರ, ಸಮಯದ ಸದುಪಯೋಗ, ಮಾನಸಿಕ ಒತ್ತಡದ ನಿರ್ವಹಣೆ, ಸಂವಹನ ಕಲೆ, ಮಾನವೀಯ ಸಂಬಂಧಗಳು, ಮತ್ತು ಇದು ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್, ಏನು ಆಶಾದಾಯಕ ಮನೋಭಾವನೆ, ಆಮೇಲೆ ಜೀವನದೊಂದು ಹುರುಪು, ಹುಮ್ಮಸ್ಸು, ಉತ್ಸಾಹ, ಆಮೇಲೆ ನಮ್ಮ ಸಂಪರ್ಕ ಜಾಲಗಳು, ಅದಕ್ಕೆ ನಾವು ನೆಟ್ವರ್ಕಿಂಗ್ ಅಂತೀವಿ, ಮತ್ತು ಕೊನೆಯದಾಗಿ ಮನಸ್ಸಿನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸ್ಕೊಳ್ಳುವಂಥದ್ದು. ಇದಿಷ್ಟನ್ನು ನಾವೇನಾದರೂ ಸಿಸ್ಟಮ್ಯಾಟಿಕ್ ಆಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಆದರೆ ಪ್ರತಿಯೊಬ್ಬನ ಜೀವನದಲ್ಲೂ ಯಶಸ್ಸು ಬರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಈ ಸಂಚಿಕೆಯಲ್ಲಿ ನಾವು ಮಾತಾಡ್ತಿರೋದು ಬರೀ ಮಾನವನ ಗುರಿಗಳ ನಿರ್ಧಾರ ಮತ್ತು ಸಮಯದ ಸದುಪಯೋಗ. ಇದು ಒಂದು ಅಂಶ ಆಯಿತು ಮಾನವನ ಜೀವನದಲ್ಲಿ. ಇದು ಹೀಗೆ ಹಲವಾರು 10-11 ಕಾರ್ಯಕ್ರಮಗಳನ್ನು ತಗೊಂಡು ದಿನ ಬೆಳಿಗ್ಗೆ ಕೇಳ್ಕೋಬೇಕು, ನನ್ನ ಸಮಯದ ಸದುಪಯೋಗ ಎಷ್ಟಾಗ್ತಾ ಇದೆ, ನನ್ನ ಜೀವನದ ಗುರಿಗಳ ನಿರ್ಧಾರವನ್ನು ಮಾಡಿದ್ದೇನೆ, ಅದರ ಬಗ್ಗೆ ಇವತ್ತು ನಾನು ಏನು ಕಾರ್ಯಕ್ರಮ ತೊಗೊಂಡಿದ್ದೇನೆ, ನನ್ನ ಮಾನಸಿಕ ಒತ್ತಡ ನಿರ್ವಹಣೆ ಆಗ್ತಾ ಇದೆಯೋ. ನೀವು ನೋಡಿರ್ಬೇಕಲ್ಲ, ಭಾಳ ಜನ ವಯಸ್ಸು 25 ಕಾಣಿಸೋದು 55, ಭಾಳ ಜನ ವಯಸ್ಸು 55 ಕಾಣಿಸೋದು 25. ಏನು ವ್ಯತ್ಯಾಸ? ಮಾನಸಿಕ ಒತ್ತಡದ ನಿರ್ವಹಣೆ ಮಾಡುವಂಥದ್ದು. ಆಮೇಲೆ ಇನ್ನೂ ಭಾಳ ಜನ ನೋಡಿರ್ಬೇಕು ನೀವು. ಹೇಗೆ ಸ್ವಲ್ಪ ಹೇಳಿ ಡಾಕ್ಟ್ರೆ. ನೋಡಿ, ಒಂದು ವೆಹಿಕಲ್ ಇದೆ, ಅದನ್ನು ನಾನು 24 ಗಂಟೆನೂ ಮೊದಲನೇ ಗೇರ್ನಲ್ಲಿ ಬಳಸ್ತೇನೆ ಅಂತಾದರೆ ಎಷ್ಟು 1000 ಕಿಲೋಮೀಟ್ರ್ ಬರ್ಬೋದು? 5000 ಕಿಲೋಮೀಟ್ರ್ ಮೇಲೆ ಭಡ್ ಅಂತ ನಿಂತೋಗ್ಬಿಡ್ತದೆ. ಅದೇ ವೆಹಿಕಲಿಗೆ ನಾವು 4ನೇ ಗೇರು ಇಲ್ಲ ನ್ಯೂಟ್ರಲ್ ಗೇರಲ್ಲಿ ಹಾಕಿದರೆ ಅದು 1,00,000 ಕಿಲೋಮೀಟ್ರ್ ಬರುತ್ತೆ. ಹಾಗೆಯೇ ನಮ್ಮ ಜನರು ಏನು ಮಾಡ್ತಾರೆ ಅಂತಂದರೆ, ಯಾವಾಗಲೂ ಟೆನ್ಷನಲ್ಲಿರ್ತಾರೆ, ಯಾವಾಗಲೂ ತುದಿ ಕಾಲ ಇರ್ತಾರೆ, ಯಾವಾಗಲೂ ಒಂಥರ ಭಯದ ಸಿಚುವೇಶನ್ ಇರ್ತಾರೆ. ಅವಾಗೇನಾಗ್ತದೆ ಅಂತಂದರೆ, ನಮ್ಮ ಶರೀರವನ್ನು ಜಾಸ್ತಿ ಸ್ಟ್ರೆಸ್ನಲ್ಲಿ ಬಳಸ್ದಂಗೆ ಆಯಿತು, ನಮ್ಮ ವಯಸ್ಸು ಜಾಸ್ತಿ ಆಗಿ ಹೋಗ್ತದೆ. ಅಲ್ಲ, ಈಗ ಸ್ಟ್ರೆಸ್ಸಿನ ಹೊರತಾಗಿ ಜೀವನನೇ ಎಲ್ಲ ನಂಗೆ ಆಗ್ಬಿಟ್ಟಿದೆ ಭರತ್ಚಂದ್ರ ಅವರೇ. ತಾವು ಕೂಡ ಗಮನಿಸಿರ್ತೀರಿ, ಬೆಂಗಳೂರಿನಂಥ ನಗರದಲ್ಲಿ ನೀವು ಮಾಧ್ಯಮನೂ ಸೇರಿಕೊಂಡು ನೀವು ಬೆಳಗಿನಿಂದ ಸಂಜೆ ತನಕ ದುಡಿಲೇಬೇಕು ಅನ್ನುವಂಥದ್ದು, ಅದಕ್ಕೆ ಆಮೇಲೆ ಗೊತ್ತು ಇಲ್ಲ ಅಂತ. ಈಗ ಸ್ಟ್ರೆಸ್ಸನ್ನು ತಗೊಳ್ಳೇಬೇಕಾಗಿರುವಂಥದ್ದು ಅನಿವಾರ್ಯ ಸಂಗತಿ. ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನೋಡಿ, ಜೀವನದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಪ್ರಾಮುಖ್ಯವಲ್ಲ, ಆ ಘಟನೆಯನ್ನು ನಾನು ಹೇಗೆ ತೆಗೆದುಕೊಂಡಿದ್ದೇನೆ ಅನ್ನುವಂಥದ್ದು ಪ್ರಾಮುಖ್ಯ. ಈಗ ಬೆಳಿಗ್ಗೆ ನಾವು ಬರಬೇಕಾದ್ರೆ ಬೇಕಾದಷ್ಟು ಟ್ರಾಫಿಕ್ ಜಾಮ್ ಇತ್ತು, ಆದರೂ ಒಂದು ಸಂತೋಷದ ಸಂಗತಿ, ಒಂದು ಬಂಪರಿಗೂ ಇನ್ನೊಂದು ಬಂಪರಿಗೂ ಮಧ್ಯದಲ್ಲಿ ಜಾಗ ಇತ್ತಲ್ಲ, ಹೌದಾ ಅಲ್ವಾ? ಅಷ್ಟರ ಮಧ್ಯದಲ್ಲಿ ನನಗೆ ಬೇಕಾದಷ್ಟು ಸ್ವಾತಂತ್ರ್ಯ ಇದೆ, ಕಾರನ್ನ ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು ಅಂತ. ಆ ಸ್ವಾತಂತ್ರ್ಯವನ್ನು ನೋಡಿ ಎಲ್ಲ ಕಡೆಯೂ ಇದೇ ಥರನೇ ಇದೆ. ನೀವೆಲ್ಲೋ ಕಾಯ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ, ಆವಾಗ ನಿಮಗೆ ಬೇಕಾದಷ್ಟು ಸಮಯ ಇದೆ ಹಲವಾರು ಇತರ ವಿಚಾರಗಳನ್ನು ಯೋಚನೆ ಮಾಡೋದಕ್ಕೆ ಅಲ್ವಾ, ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ, ಮುಂದಿನ ಮೀಟಿಂಗಿನ ರೂಪುರೇಷೆಗಳನ್ನು ಹಾಕ್ಕೊಳ್ಳಿಕ್ಕೆ ಅಲ್ವಾ. ಈಗ ನೀವು ಇನ್ನೊಂದೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸದಲ್ಲಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಏನು ತೊಂದರೆ ಆಗಲಿಲ್ಲ. ನೀವು ಕೂತ್ಕೊಂಡ್ಬಿಟ್ಟು ನಿಮ್ಮ ಪೇಪರ್ನಲ್ಲಿ ಬರೀಬೋದಲ್ಲ, ಇವತ್ತು ಸಾಯಂಕಾಲಕ್ಕೆ ಏನು ಮಾಡ್ತೀನಿ, ನಾಳೆ ಬೆಳಗ್ಗೆಗೆ ಏನು ಮಾಡ್ತೀನಿ, ಹಾಗೂ ಇವತ್ತು ಸಾಯಂಕಾಲ ಮಾಡುವಂಥ ಕೆಲಸಗಳು ಏನು ಮಾಡ್ತೀನಿ, ಆಮೇಲೆ ಫೋನ್ ಕಾಲ್ಗಳು ಮಾಡ್ಕೋಬೋದು. ಅಂದರೆ ಸಮಯದ ಸದುಪಯೋಗ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರ್ತದೆ, ಹಾಗೂ ಆ ಮಾನಸಿಕ ಒತ್ತಡದ ನಿರ್ವಹಣೆ ಅಲ್ಲೇ ಆಗೋಗ್ತದೆ. ಓಕೆ. ಅಂದರೆ ಎಲ್ಲ ಒಂದು ಕಡೆಗೆ ಏನು ಅಂತಂದರೆ, ಈ ಮನುಷ್ಯನ ಮನಸ್ಸು ಹೇಗೆ ಅಂತಂದರೆ, ನಾವು ಹಾಗೇ ಇದ್ದರೆ ಅಥವಾ ಬೇರೆ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಇನ್ನೊಂದಷ್ಟು ಒತ್ತಡಗಳು ಹೆಚ್ಚಾಗ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಬುದ್ಧಿನ ಒಯ್ದರೆ ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ ಅಂತಿರ್ತಾವೆ. ನೋಡಿ, ನಾನೊಂದು ಉದಾಹರಣೆ ಕೊಡ್ತೇನೆ. ಒಂದು ಆಫೀಸ್ನಲ್ಲಿ ಟೈಪಿಸ್ಟ್ ಇದ್ದಾಳೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಬಾಸ್ ಕರೆದ್ರಂತೆ 5 ಗಂಟೆಗೆ, ನೋಡಮ್ಮ
ಇದು 2 ಗಂಟೆ ಅರ್ಜೆಂಟ್ ಟೈಪಿಂಗ್ ಆಗಬೇಕು ಕೂತ್ಕೊಂಡು ಮಾಡಮ್ಮ ಅಂತ. ಆ ಹುಡುಗಿ 5-5:30 ಮನೆಗೆ ಹೋಗುವಂಥ ಹುಡುಗಿ ಅವತ್ತು 7 ಗಂಟೆವರೆಗೂ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮನಸ್ಸಿನಲ್ಲಿ ಬಾಸ್ಗೆ ಶಾಪ ಆಗ್ತಾಳಂತೆ, ಕೆಲಸದಲ್ಲಿ ನಿಗಾ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಎಲ್ಲ ತಪ್ಪು ಟೈಪ್ ಮಾಡಿದ್ದಾಳೆ. ಅದೇ ಬಾಸ್ 6 ಗಂಟೆ ಕರೆದು ಹೇಳ್ತಾರಂತೆ, ನೋಡಮ್ಮ ನಿನಗೆ 2 ಗಂಟೆ ಟೈಪಿಂಗ್ ಮಾಡಿದ್ರೆ ನಾಳೆ ನೀನು ಬರುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾಳೆ ಕೆಲಸ ಮುಗಿದೋಯ್ತು ಅಂತ ಹೇಳಿದ ತಕ್ಷಣವೇ ಲವ್ ಆ್ಯಂಡ್ ಅಫೆಕ್ಷನ್ ಟೈಪಿಂಗ್ ಸ್ಟಾರ್ಟ್ ಆಯ್ತಂತೆ. ನೋಡಿ, ಅದೇ ಬಾಸು ಅದೇ ಕೆಲಸ ಅಷ್ಟೇ ಸಮಯ ನಾನು ಹೇಗೆ ತೊಗೊಂಡಿದ್ದೀನಿ ಅದ್ರ ಮೇಲೆ ಹೋಗ್ತದಲ್ಲ, ಹೌದಾ ಅಲ್ವಾ? ಅದರಿಂದಾಗಿ ನಮ್ಮ ಮನಸ್ಸಿನಿಂದ, ನಮ್ಮ ಕನ್ನಡಕದಿಂದ ನಾವು ಹೇಗೆ ನೋಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಮಗೆ ಬೆನಿಫಿಟ್ ಇದೆ. ಅದು ಏನು ಬೆನಿಫಿಟ್ ಅಂತ ಹುಡ್ಕೊಂಡು ಹೋದರೆ ಸಾಕಾಗ್ತದೆ. ಓಕೆ ಡಾಕ್ಟರ್, ಭಾಳ ಅದ್ಭುತವಾಗಿ ಹೇಳಿದ್ರಿ. 10 ಪಾಯಿಂಟ್ಗಳನ್ನ ಹೇಳಿದ್ರಿ ನೀವು. ಸಾಧ್ಯವಾದರೆ, ಸಮಯದ ಅಭಾವ ತಮಗೆ ಗೊತ್ತಿರುವಂಥ ಸಂಗತಿ, ಒಂದೊಂದು ಪಾಯಿಂಟನ್ನ ಒಂದು ಸಣ್ಣದಾಗಿ ಒಂದಿಷ್ಟು ಬ್ರೀಫ್ ಮಾಡ್ಲಿಕ್ಕೆ ಸಾಧ್ಯನ ಹೇಗೆ ಅಂತ? ಭಾಳ ಚೆನ್ನಾಗಿ ಹೇಳಿದ್ರಿ. ಇದು ನನ್ನ ಭಾಳ ಪೆಟ್ಟು ವಿಷಯ, ಹೀಗೆ ಹೇಳಬೇಕು ಅಂತ ಆಸೆ ನನಗೆ. ಯಾಕಂದರೆ ಒಂದು ತಪ್ಪು ಮಾಡ್ತೀವಿ ನಾವು, ಜೀವನದ ಗುರಿಗಳ ನಿರ್ಧಾರ ಅಂತ ಹೇಳಿದ ತಕ್ಷಣವೇ ನಮ್ಮ ಜನಗಳೇನು ಮಾಡ್ತಾರೆ ಗೊತ್ತಾ, ಫೈನಾನ್ಷಿಯಲ್ ಗೋಲ್ಸ್ ಬರ್ಕೋತಾರೆ. ಏನು ಬರ್ಕೋತಾರೆ? ಮುಂದಿನ 1 ವರ್ಷದಲ್ಲಿ 10 ಲಕ್ಷದ ಆದಾಯ ಗಳಿಸುವುದು, ಒಂದು ಸ್ಯಾಂಟ್ರೋ ಕಾರನ್ನು ಕೊಳ್ಳುವುದು, ಆಮೇಲೆ ಚಂದ್ರ ಲೇಔಟಿನಲ್ಲಿ ಒಂದು ಮನೆಯನ್ನು ಕಟ್ಟುವುದು ಅಂತ ಬರ್ಕೋತಾರೆ. ಒಪ್ಕೊಂಡೆ, ಭಾಳ ಚೆನ್ನಾಗಾಯಿತು. ಮತ್ತೊಂದು ಉದಾಹರಣೆ ಕೊಡ್ತೀನಿ. ಒಂದು ದಿವಸ ನಾನು ಜಿಮ್ನೇಷಿಯಮ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಟ್ರಕ್ಟ್ರಿಗೆ ಹೇಳಿದೆ ರೈಟ್ ಹ್ಯಾಂಡ್ ಎಕ್ಸರ್ಸೈಸ್ 6 ಮಂತ್ಸ್ ಅಂತಂದೆ. 6 ತಿಂಗಳ ಮೇಲೆ ರೈಟ್ ಹ್ಯಾಂಡ್ ಹೀಗೆ, ಲೆಫ್ಟ್ ಹ್ಯಾಂಡ್ ಹೀಗೆ. ಜನಗಳು ಹೇಳ್ತಾರೆ ಫಿಸಿಕಲಿ ಡಿಫಾರ್ಮ್ಡ್ ಪರ್ಸನ್ ಅಂತ. ಇದೇ ತಪ್ಪು ತಾನೇ ಮಾಡ್ತಾ ಇರೋದು ನಾನು. ಯಾಕೆ ಏನಾಗ್ತದೆ ಅಂತಂದರೆ, ನಾನು ಬರೀ ಫೈನಾನ್ಷಿಯಲ್ ಗೋಲ್ಸೇ ಮಾಡ್ತಾ ಇದ್ದರೆ ಅಲ್ಲಿ ಫ್ಯಾಮಿಲಿ ಫೀಲ್ಡಲ್ಲಿ ಹೊರಟೋಗ್ತದೆ. ಹಾಗೂ ಬರೀ ಫೈನಾನ್ಷಿಯಲ್ ಗೋಲ್ಸ್ನ ನೋಡ್ತಾ ಹೋದರೆ ನಮ್ಮ ಆಧ್ಯಾತ್ಮಿಕ ಫೀಲ್ಡ್ ಹೊರಟೋಗುತ್ತೆ. ಅದರಿಂದಾಗಿ ಯಾವುದೇ ಒಂದು ಗೋಲನ್ನು ಫಿಕ್ಸ್ ಮಾಡಿದರೂ ಕೂಡ ಅದಕ್ಕೆ 6 ಪಿಲ್ಲರ್ಗಳಿದ್ದಾವೆ. ಏನದು? ಮೊದಲನೇದಾಗಿ ಪರ್ಸ್ನಲ್ ಗೋಲುಗಳು, ಎರಡನೇದಾಗಿ ಕೌಟುಂಬಿಕ ಗೋಲುಗಳು, ಮತ್ತು 3ನೇದು ಹಣಕಾಸಿನ ಸಂಬಂಧಪಟ್ಟಂಥ ಗೋಲುಗಳು, 4ನೇದು ಇಂಟೆಲೆಕ್ಚುವಲ್ ಗೋಲುಗಳು. ನೋಡಿ, ಯಾವುದೇ ಮನುಷ್ಯ ಇದ್ರೂ ಹೊರಗಡೆ ಕಾಣಿಸ್ಬೇಕಾದ್ರೆ ಅವನು ಏನೂ ಗೊತ್ತಿಲ್ಲ ಅನಿಸುತ್ತೆ. ಬೇಕಾದಷ್ಟು ಪುಸ್ತಕಗಳನ್ನು ಓದಿರ್ತಾರೆ, ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿರ್ತಾರೆ. ನೀವು ನೋಡಿರಬೇಕು, ಹಳ್ಳಿಯವನ ಹತ್ರ ಮಾತಾಡಿದ್ರು ಕಲೀಲಿಕ್ಕೆ ಬೇಕಾದಷ್ಟು ವಿಚಾರ. ನಾವು ತಿಳ್ಕೊತೀವಿ ನಮಗೆಲ್ಲ ಗೊತ್ತಿದೆ ಅಂತ. ನಮ್ಗೆ ಗೊತ್ತಿಲ್ಲರೋ ಎಷ್ಟೋ ವಿಚಾರಗಳು ಭಾಳ ಜನರ ಹತ್ರ ಇದೆ. ಈಗ 4ನೇದು ಇಂಟೆಲೆಕ್ಚುವಲ್ ಗೋಲ್ಸ್ ಅಂತೆ. 5ನೇದು ಸ್ಪಿರಿಚುವಲ್ ಗೋಲ್ಸು, ಇದು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದು. ಮತ್ತು ಇನ್ನೂ ಒಂದು ಹೇಳ್ತೇನೆ, ಬೇರೆಯವರಿಗೆ ತೊಂದರೆ ಕೊಡದೆ, ಬೇರೆಯವರಿಗೆ ಮೋಸ ಮಾಡದೆ, ಆಮೇಲೆ ಹೇಳಿದ್ದನ್ನು ಕಾಯ ಮನಸ ವಾಚ ಪಾಲನೆ ಮಾಡುವನಿದಾನಲ್ಲ, ಅವನೇ ಸ್ಪಿರಿಚುವಲ್ ವ್ಯಕ್ತಿ ತಾನೆ. 6ನೇದು ಸಾಮಾಜಿಕ ಗೋಲುಗಳು. ನೋಡಿ, ಈಗ ನಾನು ಸಮಾಜದಲ್ಲಿದ್ದೇನೆ. ನಾನು ಉದಾಹರಣೆಗೆ ಹೊತ್ತವರೆಗೆ ಒಂದು 800 ಸ್ಕೂಲು ಕಾಲೇಜಿಗೆ ಹೋಗಿರ್ಬೋದು. ಏನನ್ನೂ ಪ್ರತಿಫಲವನ್ನು ಅಪೇಕ್ಷೆ ಮಾಡಿಲ್ಲ, ಮಕ್ಕಳಿಗೆ ಹೇಗೆ ಓದೋದು ಅಂತ ಹೇಳ್ಬಿಟ್ಟು ಬಂದಿದ್ದೇನೆ. ಯಾಕಂದರೆ ಸಮಾಜದಲ್ಲಿ ನಾವಿದ್ದಾಗ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ, ನಾವು ಹೀಗೆ ಮಾಡಬೇಕು ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ 6 ಡೈರೆಕ್ಷನ್ನು. ಈಗ ಒಂದು ಮನೆಗೆ 6 ಕಂಬಗಳಿದ್ದಾವೆ. ಒಂದು ಕಂಬವನ್ನು ಕಟ್ ಮಾಡಿದ್ರೆ ಒಂದು ಪೋರ್ಷನ್ ಬಿಲ್ಡಿಂಗ್ ಬೀಳುತ್ತಾ, ಇಡೀ ಪೋರ್ಷನ್ ಬಿದ್ದೋಗುತ್ತೆ. ಹಾಗಾಗಿ ನಾವು ಜೀವನದ ಗುರಿಗಳನ್ನು ನಿರ್ಧಾರ ಮಾಡಬೇಕಾದ್ರೆ ಮತ್ತು ತಲುಪಬೇಕಾದ್ರೆ ಎಲ್ಲ ಡೈರೆಕ್ಷನಲ್ಲಿ ಹೋಗಬೇಕು. ನನಗೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು, ಈ 10 ಬಗ್ಗೆ ಮಾತಾಡಿ ಅಂತ. ನಾನು ಬರೇ ಗೋಲ್ ಸೆಟ್ಟಿಂಗ್ ಬಗ್ಗೆ ಮಾತಾಡಿದ್ದರೆ ತಪ್ಪಾಗಿರೋದು. ನೋಡಿ, ಮೊದಲನೇದಾಗಿ ಜೀವನದ ಗುರಿಗಳ ನಿರ್ಧಾರ ಮಾತಾಡಿದ್ದೇನೆ. 2ನೇದು ಸಮಯದ ಸದುಪಯೋಗ. ನೋಡಿ, ಪ್ರಧಾನಿ ಆಗಲಿ ಅಥವಾ ಜವಾನನಾಗಲಿ ನಮಗೆ ಸಿಕ್ಕೋದು ಒಂದು ದಿನಕ್ಕೆ 24 ಗಂಟೆ ಹಾಗೂ 365 ದಿವಸ. ಆದರೆ ನೋಡಿ, ಪ್ರಧಾನಿಯವರ 24 ಗಂಟೆಗಳ ಟರ್ನೋವರ್ ಏನಿದೆ, ಅದರದ್ದೊಂದು ಬೆನಿಫಿಟ್ ಏನಿದೆ ದೇಶಕ್ಕೆ, ಈ ಜವಾನ ಅಥವಾ ಹಳ್ಳಿಯನ್ನು ಟರ್ನೋವರ್ ನೋಡಿ ಭಾಳ ಡಿಫ್ರೆನ್ಸ್ ಬರುತ್ತೆ. ಅದರಿಂದಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿದರೆ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ದಂಗೆ ಆಗ್ತದೆ. ಭಾಳ ಜನ ಈ ಕಾಲಹರಣಗಳಿದ್ದಾವೆ ನೋಡಿ, ಟೈಮ್ ವೇಸ್ಟರ್ಸ್, ಅದರೊಂದಿಗೆ ಜೀವನ ಮಾಡ್ತಿರ್ತಾರೆ. ಅಂತಂದ್ರೇನು, ಉದಾಹರಣೆಗೆ ಬೆಂಗಳೂರಿನಲ್ಲಿ ಈ ಸತಿ ಭಾಳ ಚಳಿ ಇದೆ, ಈಗ ಭಾಳ ಸೊಳ್ಳೆಗಳಿದ್ದಾವೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಗಂಟೆಗಟ್ಟಲೆ ಕಳೆಯೋದು. ನೋಡಿ, ನೀವು ಸೊಳ್ಳೆಗಳ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ 1857ನೇ ಇಸ್ವಿನಲ್ಲಿ ಎಷ್ಟು ಸೊಳ್ಳೆಗಳಿದ್ದು ಇವತ್ತು ಅಷ್ಟೇ ಇದ್ದಾವೆ. ಅದಕ್ಕೇನು ಡಿಫ್ರೆನ್ಸ್ ಬರೋದಿಲ್ಲ. ಕಳೆದ ವರ್ಷ ಎಷ್ಟು ಚಳಿ ಇತ್ತು, ಈ ವರ್ಷ ಎಷ್ಟು ಚಳಿ ಇತ್ತು ಅಂತ ಮಾತಾಡಿದ್ರೆ ಏನೂ ಆಗೋದಿಲ್ಲ. ನಾವೇನು ಮಾತಾಡಬೇಕು ಅಂತಂದರೆ, ನಮಗೆ ಮುಂದೆ ಜೀವನದಲ್ಲಿ ಪೂರಕವಾಗುವಂಥ ವಿಚಾರಗಳನ್ನು ಮಾತಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಬೇಕೆ ವಿನಃ ಹಳೆದನ್ನು ಮಾತಾಡ್ತಾ ಕೂತ್ಕೋಬಾರ್ದು. ಇದೆಲ್ಲ ಕಾಲಹರಣಗಳು. ಆಮೇಲೆ ಮೀಟಿಂಗ್ಗಳಲ್ಲಿ ಕೆಲವು ಸತಿ ನೋಡ್ತೀವಲ್ಲ, ಏನೇನೋ ಮಾತಾಡ್ತಿರೋ ಜನಗಳು ಅಜೆಂಡಾ ಹಾಕ್ಕೋತಾರೆ, ಬೇರೆ ವಿಚಾರ ಮಾತಾಡ್ಕೋತಾರೆ. ಆಮೇಲೆ ಕೆಲವರಿಗೆ ಆದ್ಯತೆಗಳಿರೋದಿಲ್ಲ ಜೀವನದಲ್ಲಿ. ಆದ್ಯತೆಗಳಂದ್ರೇನು? ಉದಾಹರಣೆಗೆ ನಿಮ್ಮ ಕೈನಲ್ಲಿ
ಒಂದು 5 ರೂಪಾಯಿದು 100 ನೋಟಿದೆ, ಒಂದು 500 ರೂಪಾಯಿ ನೋಟಿದೆ, ಆಯ್ತಲ್ಲ. ಈಗ ಗಾಳಿ ಬಂದು ಎಲ್ಲ ಹಾರೋಗ್ತದೆ, ನೀವು ಯಾವ ನೋಟ್ ಹುಡುಕ್ತಾ ಇರ್ತೀರಿ? 500 ರೂಪಾಯಿ ನೋಟ್ ಹುಡುಕ್ತಾ ಇರ್ತಾರೆ. ಸುಮಾರು ಜನ ನಾನು ನೋಡಿದ್ದೀನಿ 5 ರೂಪಾಯಿ ನೋಟನ್ನು ಹುಡುಕ್ತಾ ಇರ್ತಾರೆ. 500 ರೂಪಾಯಿ ಹಾಗೆ ಗಾಳಿ ಹೋಗ್ತಾನೆ ಇರ್ತದೆ. ಮೊದಲು ಹಾರಿ ಹಿಡಿಬೇಕಾದ್ರೆ 500 ರೂಪಾಯಿ ನೋಟು. ಇದ್ರೆ ತಾವು ಹೇಳ್ತಿರೋ ಪ್ರಕಾರ ಅಂತಂದ್ರೆ ಯಾವುದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ನುವಂಥದ್ದು ನಮ್ಗೆ ತಾವು ಚೆನ್ನಾಗಿ ಗೊತ್ತಿರಬೇಕು. ಸಾಂಕೇತಿಕವಾಗಿ 500 ರೂಪಾಯಿ ಇಟ್ಕೋಬೇಕಾಗಿತ್ತು. ಎಸ್ ಡಾಕ್ಟ್ರೆ, ಇನ್ನಷ್ಟು ಅಂಶಗಳ ಬಗ್ಗೆ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಬೇಕು. ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಾವು ಹೇಳ್ತಾ ಇದ್ದೀರಿ. ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಒಂದು ಸಣ್ಣ ವಿರಾಮದ ನಂತರ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ.